ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ಪರಿಚಯವಾದ ಯುವತಿಗೆ ನಾನು ಸಿಂಗಲ್ ಎಂದು ನಂಬಿಸಿ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಕೋಟ್ಯಾಂತರ ರು ಹಣ ವಂಚಿಸಿದ್ದ ವಿಜಯ್ ರಾಜ್ನನ್ನ ಬಂಧಿಸಲಾಗಿದೆ. ಪತ್ನಿಯನ್ನೇ ಅಕ್ಕ ಎಂದು ನಂಬಿಸಿದ ಆತ ಯಾರು, ಆತನ ಸ್ಟೋರಿ ಏನು ಅಂತ ಹೇಳ್ತೀವಿ ಕೇಳಿ. ಪತ್ನಿಯನ್ನೇ ಅಕ್ಕನೆಂದು ಹೇಳಿ 1.75 ಕೋಟಿ ಮೋಸ. ಮ್ಯಾಟ್ರಿಮೋನಿಯಲ್ನಲ್ಲಿ ಪರಿಚಯವಾದ ಯುವತಿಗೆ ವಂಚನೆ. ವಂಚಿಸಿದ್ದ ವಿಜಯ್ ರಾಜ್ ಕೆಂಗೇರಿ ಪೊಲೀಸರಿಂದ ಬಂಧನ. ಹೆಂಡತಿಯನ್ನ ಅಕ್ಕ ಎಂದು, ತಂದೆಯನ್ನ ನಿವೃತ್ತ ತಹಸೀಲ್ದಾರ್ ಎಂದು ಪರಿಚಯಿಸಿ ಮದುವೆಯಾಗುವುದಾಗಿ ನಂಬಿಸಿ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಯುವತಿಯೊಬ್ಬರಿಂದ ಕೋಟ್ಯಾಂತರ ರೂಪಾಯಿ ಪಡೆದು ವಂಚನೆ ಮಾಡಿದ ಆರೋಪಿಯನ್ನ ಕಡೆಗೂ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ. ವೈಟ್ಫೀಲ್ಡ್ ನಿವಾಸಿಯಾಗಿರುವ 29 ವರ್ಷದ ಯುವತಿಗೆ ಬಣ್ಣ ಬಣ್ಣದ ಮಾತುಗಳನ್ನಾಡಿ ವಂಚಿಸಿದ್ದ ವಿಜಯರಾಜ್ ಗೌಡ ಎಂಬಾತನನ್ನ ಬಂಧಿಸಲಾಗಿದ್ದು, ಆತನ ತಂದೆ ಬೋರೇಗೌಡ ಹಾಗೂ ಪತ್ನಿ ಸೌಮ್ಯ ವಿರುದ್ಧವೂ ದೂರು ದಾಖಲಾಗಿದೆ. 2024ರ ಮಾರ್ಚ್ನಲ್ಲಿ ಮ್ಯಾಟ್ರಿಮೋನಿ ವೆಬ್ಸೈಟ್ ಮೂಲಕ ಆರೋಪಿ ವಿಜಯರಾಜ್ ಗೌಡ ಪರಿಚಯವಾಗಿದ್ದಾನೆ. ತಾನು ದೊಡ್ಡ ಉದ್ಯಮಿ, 715 ಕೋಟಿ ರು ಆಸ್ತಿ ಇದೆ ಎಂದು ಪರಿಚಯಿಸಿಕೊಂಡಿದ್ದ ವಿಜಯ್ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿದ್ದಾನೆ. ಕೆಂಗೇರಿ ಬಳಿ ಯುವತಿಯನ್ನ ಕರೆಸಿ ತನ್ನ ಕುಟುಂಬ ಸದಸ್ಯರನ್ನ ಪರಿಚಯಿಸುವಾಗ ತನ್ನ ಪತ್ನಿ ಸೌಮ್ಯಾಳನ್ನ ಅಕ್ಕ ಎಂದು ನಂಬಿಸಿದ್ದಾನೆ. ಅಲ್ಲದೆ ಆತನ ತಂದೆ ಬೋರೇಗೌಡ ಅವರನ್ನ ನಿವೃತ್ತ ತಹಸೀಲ್ದಾರ್ ಎಂದು ಪರಿಚಯಿಸಿ ನಿಮ್ಮ ಹಣಕ್ಕೆ ನಾನೇ ಗ್ಯಾರಂಟಿ ಎಂದು ನಂಬಿಸಿ ವಂಚನೆಯ ಜಾಲ ಹೆಣೆದಿದ್ದಾನೆ. ನಂತರ ತನ್ನ ಆಸ್ತಿ ಸಂಬಂಧ ಇಡಿ ಕೇಸ್ ದಾಖಲಾಗಿದ್ದು ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಿವೆ ಎಂದು ಸುಳ್ಳು ಹೇಳಿದ್ದಾನೆ. ಇದಕ್ಕೆ ಸಂಬಂಧಿಸಿದಂತೆ ನಕಲಿ ದಾಖಲೆಗಳು ಮತ್ತು ಕೋರ್ಟ್ ಪ್ರತಿಗಳನ್ನ ತೋರಿಸಿ ಹಣದ ಅವಶ್ಯಕತೆ ಇದೆ ಎಂದು ಆರಂಭದಲ್ಲಿ 15,000 ರು ಪಡೆದಿದ್ದಾನೆ. ಬಳಿಕ ಒಟ್ಟಿಗೆ ವ್ಯವಹಾರ ಮಾಡೋಣ ಎಂದು ನಂಬಿಸಿ ಯುವತಿಯ ಹೆಸರಿನಲ್ಲಿ ಸಾಲ ಮಾಡಿದ್ದಾನೆ. ಜೊತೆಗೆ ಯುವತಿಯ ಸ್ನೇಹಿತರ ಬಳಿಯೂ ಲಕ್ಷಾಂತರ ರೂಪಾಯಿ ಸಾಲ ಪಡೆದಿದ್ದಾನೆ. ಹೀಗೆ ಹಂತ ಹಂತವಾಗಿ ಯುವತಿ ಹಾಗೂ ಆಕೆಯ ಸ್ನೇಹಿತರು ಸಂಬಂಧಿಕರಿಂದ ಒಟ್ಟು 1.75 ಕೋಟಿ ರು ಪಡೆದು ವಂಚಿಸಿದ್ದಾನೆ. ಇನ್ನು ಹಣ ವಾಪಸ್ ಕೇಳಲು ಯುವತಿ ಹೋದಾಗ ವಿಜಯರಾಜ್ ಗೌಡ ಮದುವೆಯಾಗಿರುವುದು ಪತ್ತೆಯಾಗಿದೆ. ನಂತರ 22 ಲಕ್ಷ ವಾಪಸ್ ನೀಡಿದ್ದಾನೆ. ಆದರೆ ಉಳಿದ ಹಣ ವಾಪಸ್ ನೀಡಲು ಹಿಂದೇಟು ಹಾಕಿದಾಗ ಯುವತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇದೀಗ ಕೆಂಗೇರಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.